ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಕಾಮೆಟ್ಗೆ UG CET 2026 ಎಕ್ಸಾಮ್ನ ಯಾರೆಲ್ಲ ಬರೆದಿದ್ರು ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಏನು ರಿಸಲ್ಟ್ ಅನೌನ್ಸ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಕಾಮೆಟ್ಗೆ ವೆಬ್ಸೈಟ್ ಏನು ಬರಬೇಕಾಗುತ್ತೆ, ಮೇನ್ ವೆಬ್ಸೈಟು ಇಲ್ಲಿ ನೋಡ್ಬೋದು. ಈಗ ರ್ಯಾಂಕ್ 6 PM ಅಂತ ಈಗಾಗಲೇ 4 PMಗೆ ಔಟ್ ಆಗಿರೋದ್ರಿಂದ ರಿಸಲ್ಟ್ ಔಟ್ ಆಗಿದೆ. ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಏನು ಕಾಮೆಟ್ಗೆ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ಅಪ್ಲಿಕೇಶನ್ ನಂಬರ್, ಯೂಸರ್ ID ಆಗಿ ಮತ್ತು ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಮೇನ್ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ವೆಬ್ಸೈಟು. ಇಲ್ಲಿ ನಿಮ್ಮ ಒಂದು ಆನ್ಸರ್ ಕೀನು ಕೂಡ, ಫೈನಲ್ ಆನ್ಸರ್ ಕೀ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೈನಲ್ ಆನ್ಸರ್ ಕೀ ಇಲ್ಲಿ ಕೆಳಗಡೆ ಏನು ಕ್ಲಿಕ್ ಇಯರ್ ಅಂತ ಇದೆಯಲ್ಲ, ಇಲ್ಲಿ ಒಂದು ಕ್ಲಿಕ್ ಇಯರ್ ಮೇಲೆ ನಾವು ಕ್ಲಿಕ್ ಮಾಡಿ ನಾವು ಈ ಒಂದು ಏನು ನಿಮ್ಮ ಆನ್ಸರ್ನ ನೀವು ಚೆಕ್ ಮಾಡ್ಕೋಬೋದು. ಒಂದು ನಿಮ್ಮ ಏನು ನೀವು CBTಯಲ್ಲಿ ಏನು ಕ್ಲಿಕ್ ಮಾಡಿದ್ರೋ ನಿಮ್ಮ ಒಂದು ಪ್ರತಿಯೊಂದು ಆನ್ಸರ್ ಯಾವುದು ಕರೆಕ್ಟ್ ಇದೆಯಾ, ತಪ್ಪಿದೆಯಾ, ಮಾರ್ಕ್ಸ್ ಎಷ್ಟು ಬಂದಿದೆ, ಯಾವುದು ಕರೆಕ್ಟ್, ಕೀ ಆನ್ಸರ್ ಥರ ನಿಮ್ಮ ಒಂದು ಕ್ವಶನ್ ಪೇಪರ್ನ ಇಲ್ಲಿ ತೋರಿಸಿದ್ದಾರೆ. ಈ ರೀತಿಯಾಗಿ ನಿಮ್ಮ ಒಂದು ಕೀ ಆನ್ಸರ್ನ ನೋಡ್ಕೋಬೋದು. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಕಾಮೆಟ್ಗೆ ರ್ಯಾಂಕ್ ಕಾರ್ಡ್ ಅಂತ ಇಲ್ಲಿ ತೋರಿಸ್ತಾ ಇದೆ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕೆಳಗಡೆ ಕ್ಲಿಕ್ ಇಯರ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಒಂದು ಡೌನ್ಲೋಡ್ ಆಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾಗಿ ನಿಮಗೆ ಒಂದು ನಿಮ್ಮ ಒಂದು ಏನು ರ್ಯಾಂಕ್ ಕಾರ್ಡ್ ಇರುತ್ತಲ್ಲ ಅದು ನಿಮಗೆ ಓಪನ್ ಆಗುತ್ತೆ. ನೀವು ಯಾವ್ಯಾವ ಒಂದು ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ನ ತೆಗೆದಿದ್ದೀರಾ ಮತ್ತು ಯಾವ ರ್ಯಾಂಕಿಂಗಲ್ಲಿ ಇದ್ದೀರಾ ಅಂತ ನಿಮಗೆ ಈ ರೀತಿಯಾಗಿ ನಾವು ನಿಮ್ಮ ಒಂದು ರ್ಯಾಂಕ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ತಿಳಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.